ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಮ್ಮೂರಲ್ಲಿ 2ನೇ ದಿನ. ನಾವು ನೋಡಿ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ವಿಭೂತಿ ಎಲ್ಲ ಹಚ್ಕೊಂಡು ರೆಡಿ ಆಗಿಬಿಟ್ಟಿದ್ದೀವಿ. ಇನ್ನು ಚಹಾ ಎಲ್ಲ ನಾವು ಆಲ್ರೆಡಿ ಕುಡ್ದಾಗಿದೆ. ಇನ್ನು ತಿಂಡಿ ಮಾಡಬೇಕು ಅಷ್ಟೇ. ತಿಂಡಿ ಎಲ್ಲ ಮಾಡಿಕೊಂಡು ಆನಂತರ ಏನು ಮಾಡೋಣ ಅಂತ ನೋಡೋಣ. ಯಾಕೆ ಇವತ್ತು ಕೂಡ ಏನೂ ಹೊರಗಡೆ ಹೋಗೋ ಪ್ಲ್ಯಾನ್ ಇಲ್ಲ. ನೋಡೋಣ, ಏನಾದರೂ ಹೊರಗಡೆ ಹೋಗೋ ಪ್ಲ್ಯಾನ್ ಇಲ್ಲ. ಯಾಕಂದರೆ ಆಲ್ರೆಡಿ ನಮ್ಮ ಯಜಮಾನ್ರು ಏನೋ ಗಾಡಿ ಸರ್ವಿಸ್ಗೆ ಅಂತ ಹೊರಗಡೆ ಹೋಗಾಗಿದೆ. ಸೊ ಇವತ್ತು ಮನೆಯಲ್ಲೇ ಏನೂ ಅಂತ ಇರೋದೇನಿಲ್ಲ. ನಾಳೆ ಮಾತ್ರ ಸ್ಪೆಷಲ್ ಇದೆ. ನಾಳೆ ವ್ಲಾಗಲ್ಲಿ ಸೊ ಇವತ್ತಿಂದ 2 ದಿನ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಶೂಟ್ ಮಾಡೋಣ. 2 ದಿನ ಸೇರಿ ಒಂದೇ ವ್ಲಾಗ್ನ ಮಾಡೋಣ. ಓಕೆ ಲೆಟ್ಸ್ ಗೋ. ತಿಂಡಿ ಮಾಡಿ ತಿನ್ನೋಣ. ಮಧ್ಯಾಹ್ನಕ್ಕೆ ಅಂತೇಳಿ ಚಪಾತಿ ಮಾಡ್ತಾಯಿದ್ದೀವಿ. ಚಪಾತಿ ಜೊತೆಗೆ ಇಲ್ಲಿ ಆಲೂಗಡ್ಡೆ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಪಲ್ಯ ರೆಡಿ ಇದೆ. ಅನ್ನ ಇದೆ, ಸಾರಿದೆ. ಊಟ ಮಾಡಬೇಕು. ಆದರೆ ನಮ್ಮ ಯಜಮಾನ್ರು ಬಾದಾಮಿಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಬರೋವ್ರ ಕೈಯಲ್ಲಿ ಬೊಂಡ ಮತ್ತು ಫ್ರೂಟ್ಸು ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಅವರು ಇನ್ಮೇಲೆ ಬರಬೇಕು. ಸೊ ಅವ್ರಿಗೋಸ್ಕರ ವೇಟ್ ಮಾಡ್ತಾಯಿದ್ದೀವಿ. ಅಷ್ಟರಲ್ಲಿ ಚಪಾತಿ ಆಗುತ್ತೆ. ನಮ್ಮ ಮೇಡಮ್ ಮಲ್ಕೊಂಡಿದ್ದಾರೆ. ಮೇಡಮ್ ಅಂದರೆ ನನ್ನ ಮಗಳು ಮಲ್ಕೊಂಡಿದ್ದಾಳೆ. ಇದ್ಮೇಲೆ ಅಷ್ಟರಲ್ಲಿ ಅವರು ಬರ್ತಾರೆ, ಊಟ ಮಾಡೋಣ. ಇದು ಕಟ್ಟಿಗೆದ್ದು ನಮ್ಮ ಅಚ್ಚೇರಿ ರೊಟ್ಟಿ ಮಾಡೋಕ್ಕಂತ ಇಟ್ಟಿದ್ದಾರೆ. ಆದರೆ ನಾನು ಚಪಾತಿ ಮಾಡಿಬಿಟ್ಟು ಬೇಯಿಸೋಕ್ಕಂತ ಹೇಳಿ ಅದರಲ್ಲಿ ಇಟ್ಕೊಂಡಿದ್ದೀನಿ. ನನಗೇನು ಜಾಸ್ತಿ ಚಪಾತಿ ಏನು ಸಾಕೋದಿಲ್ಲ ಅಲ್ವಾ. ನಾನು ಹೇಳಿದೆ ಅಲ್ವಾ ಆಗಲೇ, ನಾನು ನೆಕ್ಸ್ಟ್ ಡೇಯಲ್ಲಿ ನಮ್ಮ ಮಂದೇವ್ರ ಜಾತ್ರೆ ಇದೆ ಅಂತೇಳಿ ಅಲ್ಲಿಗೆ ಹೋಗೋದಕ್ಕೆ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ವಿ. ಇದು ನಮ್ಮ ಯಜಮಾನ್ರ ಫ್ರೆಂಡ್ ಗಾಡಿ. ಅದನ್ನು ತೊಗೊಂಡು ಅದರಲ್ಲೇ ಎಲ್ಲರೂ ಹೋಗೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡು ಹೊರಟಿದ್ದೀವಿ. ಈಗ ಎಲ್ಲಿಗಾದರೂ ನಾವೇ ಅಷ್ಟೇ ಹೋಗಬೇಕಾದ್ರೆ ಒಂಥರ ಏನೋ ಬೋರ್ ಅನಿಸುತ್ತೆ. ಅದೇ ಎಲ್ಲರೂ ತುಂಬ ಜನ ಒಟ್ಟಿಗೆ ಹೋಗ್ತಾ ಇರಬೇಕಾದ್ರೆ ಅವರು ಒಂದು ಮಾತಾಡೋದು ಇವರು ಒಂದು ಮಾತಾಡೋದು ಅಂತೇಳಿ ತಮಾಷೆ ಮಾಡಿಕೊಂಡು ನಗಾಡ್ಕೊಂಡು ಹೋಗುವಾಗ ತುಂಬಾ ಖುಷಿಯಾಗುತ್ತೆ. ಹಾಗೆ ಸ್ವಲ್ಪ ದೂರದಲ್ಲೇ ನಾವು ನಮ್ಮ ಗಾಡಿನ ಇಟ್ಟು ಸ್ವಲ್ಪ ನಡ್ಕೊಂಡು ಹೋದ್ವಿ. ಇದು ಆಗಲೇ ನೋಡಿದ್ರಲ್ವ, ಅದು ತೇರು ಮತ್ತು ಅದು ಗುಡಿ. ಅಲ್ಲಿ ಹೋಗೋಕ್ಕೂ ಮುಂಚೆ ನಮ್ಮ ಮನೆದೇವ್ರೆ ಇನ್ನೊಂದು ಕಡೆ ಬೀರಪ್ಪಾಜಿ ಇದ್ದಾರೆ. ಫಸ್ಟ್ ಅಲ್ಲಿ ಹೋಗಿ ಕಾಯಿ ಎಲ್ಲ ಓಡಿಸ್ಕೊಂಡು ನಂತರ ಇಲ್ಲಿ ಬಂದರೆ ಆರಾಮಲ್ಲಿ ಜಾತ್ರೆ ಮಾಡ್ಬೋದು ಅಂತ ಅಂದ್ಕೊಂಡು ನಾವು ಅಲ್ಲಿ ಹೋದ್ವಿ. ನಾವು ಹೋಗಬೇಕಾದ್ರೆ 2 ದೇವ್ರಿಗೆ ಕೂಡ ಮನೆಯಲ್ಲೇ ನೈವೇದ್ಯ ಎಲ್ಲ ಮಾಡಿಕೊಂಡು ನಮಗೆ ಏನಾಗುತ್ತೋ ಅದನ್ನು ಸಜ್ಕ ಇದ್ದರೆ ಸಜ್ಕ, ಅಂದರೆ ಶೇವಿಗೆ ಇದ್ದರೆ ಶೇವಿಗೆ, ಅಥವಾ ಹೋಳಿಗೆ ಇದ್ದರೆ ಹೋಳಿಗೆ, ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ನಾವು ಮಾಡಿಕೊಂಡು ಎಣ್ಣೆ, ಬತ್ತಿ, ಊದುಬತ್ತಿ ಎಲ್ಲನೂ ತೊಗೊಂಡು ಹೋಗಿರ್ತೀವಿ. ಇಲ್ಲಿಂದಾನೇ ತೆಂಗಿನಕಾಯಿ ಎಲ್ಲ ತೊಗೊಂಡು ಹೋಗಿದ್ವಿ. ಅದನ್ನೇ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಒಳಗಡೆ ತೊಗೊಂಡೋಗಿ ಕಾಯಿ ಎಲ್ಲ ಹೊಡಿಯೋದಕ್ಕೆ. ಇಲ್ಲಿ ನಾವೇ ಗರ್ಭಗುಡಿ ಒಳಗಡೆ ಹೋಗಬಹುದು. ಇಲ್ಲಿ ಅಂದರೆ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ, ಹೋಗಬಾರ್ದು ಹಾಗೇನಿಲ್ಲ. ಹೆಣ್ಮಕ್ಳು ಹೋಗ್ಬೋದು, ಗಂಡು ಮಕ್ಕಳು ಕೂಡ ಹೋಗ್ಬೋದು. ಹೋಗಿ ನಾವೇ ಊದುಬತ್ತಿ ಎಲ್ಲ ಬೆಳಗ್ಗೆ ದೀಪಕ್ಕೆ ಎಣ್ಣೆ ಎಲ್ಲ ಹಾಕಿ ಎಲ್ಲ ಅಲ್ಲಿರ್ತಾರೆ. ಅವ್ರ ಕೈಯಲ್ಲಿ ಕಾಯಿ ಕೊಟ್ಟರು ಅವ್ರು ಕಾಯಿ ಹೊಡೆದು ಕೊಡ್ತಾರೆ ಅಷ್ಟೇ. ಸಣ್ಣ ಮಕ್ಕಳು ಇರ್ತಾರೆ ಅಲ್ಲಿ. ಪೂಜಾರಿಯರಿನ ಯಾವಾಗಲೂ ಇರೋದಿಲ್ಲ, ಹಬ್ಬದ ದಿನಗಳಲ್ಲಿ ಮಾತ್ರ ಇರ್ತಾರೆ. ಆನಂತರ ನಾವು ಒಳಗಡೆ ಹೋಗಿ ಅಲ್ಲಿ ಎಲ್ಲ ನಾವೇನು ತೊಗೊಂಡು ಹೋಗಿರ್ತೀವಿ ಅದನ್ನೆಲ್ಲ ಅಲ್ಲಿ ಸಲ್ಲಿಸಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಆ ಗುಡಿಲಿ ಎಲ್ಲ ಪೂಜೆ ಎಲ್ಲ ಮುಗಿದ ನಂತರ ನಾವು ಕೂಡ ಅಲ್ಲಿಂದ ಮತ್ತೆ ದೂರ ಏನಿಲ್ಲ, ಅದು 2 ಗುಡಿ ಸ್ವಲ್ಪನೇ ನಡ್ಕೊಂಡು ಹೋಗ್ಬೋದು ಅಷ್ಟೇ ಹತ್ತಿರದಲ್ಲಿರೋದು. ಹಾಗಾಗಿ ನಾವು ಒಂದು ಕಡೆ ಹೋದರೆ 2 ಕಡೆನೂ ಹೋಗೇ ಬರ್ತೀವಿ. ಹೀಗಾಗಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಮತ್ತೆ ಕಳಸಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಇದು ಜಾತ್ರೆ ಸಮಯ, ಈಗ ತೇರೆಲ್ಲ ಇಳಿತಲ್ಲ, ಹಾಗಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಇಲ್ಲಿ ದೇವಸ್ಥಾನಕ್ಕೆಲ್ಲ. ಹೂವಿನ ಅಲಂಕಾರ ಎಲ್ಲ ತುಂಬ ಜನ ಭಕ್ತರು ಎಲ್ಲೆಲ್ಲಿಂದನೂ ಬರ್ತಾರೆ, ಪೂಜೆ ಮಾಡಿಸ್ತಾರೆ. ನಾವು ಪ್ರತಿ ಸಲ ಊರಿಗೆ ಹೋದರೆ ನಾವು ನಮ್ಮ ಮನೆದೇವರಿಗೆಲ್ಲ ನಾವು ಹೋಗೇ ಬರ್ತೀವಿ. ಹೆಚ್ಚಿನ ಸಮಯ ಹೋಗದೆ ಅಂತೂ ವಾಪಸ್ ಬರೋದಿಲ್ಲ. ಯಾಕಂದರೆ ನಮಗೆ ತುಂಬ ಸಲ ಜಾತ್ರೆ ಸಮಯದಲ್ಲೋ ಅಥವಾ ಹಬ್ಬ ಹರಿದಿನ ಇರಬೇಕಾದ್ರೆ ನಮ್ಗೆ ಹೋಗೋದಕ್ಕಾಗೋದಿಲ್ಲ, ಅಥವಾ ಅಲ್ಲಿ ಏನಾದರೂ ಫಂಕ್ಷನ್ ಇದ್ದಾಗ ನಮ್ಗೆ ಹೋಗೋದಕ್ಕಾಗೋದಿಲ್ಲ ಅಲ್ವಾ, ಇಲ್ಲಿರ್ತೀವಿ.
ಹಾಗಾಗಿ ನಾವು ಊರಿಗೆ ಹೋದಾಗಾದರೂ ನಾವು ಹೋಗಿ ದರ್ಶನ ಮಾಡಿ ಬರ್ತೀವಿ. ಅದು ನಮಗೂ ಸ್ವಲ್ಪ ಸಮಾಧಾನ ಅನಿಸುತ್ತೆ ಅಷ್ಟೇ. ಫೋಟೋ ತಗೊಳಕ್ ನಿಂತಿಲ್ಲ ನಾನಲ್ಲಿ ಅಲ್ಲಿ ಇದಕ್ಕೆ ಮಾಲಿ ತಗೊಳಕ್ ನಿಂತೀನಿ. ಈಗ ವಿಡಿಯೋ ಮಾಡಕತ್ತಿದ್ದಿ ಇಲ್ಲೇ ಕುತ್ಕೊಂಡು ಅಲ್ಲಿ ಅವ್ರು ಬರ್ಬೇಕು ಬಿಡು, ಕೊಡ್ಬೇಕಲ್ವೇ, ಅವ್ರು ಕೊಟ್ಟಿದ್ದ ಹೋಗ್ತೀನಿ. ಆ್ಯಕ್ಚುಲಿ ಏನಂದರೆ ನಾನು ಅವ್ರೊಟ್ಟು ಏನು ಜಗಳ ಮಾಡ್ತಾಯಿಲ್ಲ, ಪಾಪ ಅವರು ನಮ್ಮ ಜೊತೆ ಏನು ಜಗಳ ಮಾಡ್ತಾಯಿಲ್ಲ. ಆದರೆ ನಾನು ತುಂಬ ಹೊತ್ತಿಂದ ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೆ. ಯಾಕಂದರೆ ಅವರು ಮಾಲೆ ಕೊಡ್ತೀನಿ ಅಂತೆ ದೇವರಿಗೆ, ಅಲ್ಲಿ ಹಾರ ತುಂಬ ಜನ ಕೊಟ್ಟಿರ್ತಾರಲ್ವ, ಅದನ್ನು ದೇವರಿಗೆ ಒಮ್ಮೆ ಹಾಕಿರ್ತಾರೆ. ಆ ನಂತರ ಯಾರಾದರೂ ಭಕ್ತರು ಅದನ್ನು ಕೇಳಿದರೆ ಅವರು ವಾಪಸ್ ಬೇರೆ ಹಾರನ ನಮಗೆ ತಂದು ಕೊಡ್ತಾರೆ. ನಾವು ದೇವ್ರ ಪ್ರಸಾದ ಅಂತೇಳಿ ಇಟ್ಕೊಂಡು ಹೋಗ್ತೀವಲ್ವ, ಹಾಗಾಗಿ ಕೊಡ್ತಾರೆ. ಅವ್ರು 20 ರೂಪಾಯಿ ಕೊಡಿ ಅಂದರೆ ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಆಯಿತು ಒಂದು ಮಾಲೆ ಕೊಡಿ ಅಂತೇಳಿ ಕಾಯ್ತಾ ನಿಂತ್ಕೊಂಡಿದ್ದೆ. ಅವ್ರು ಅಂದ್ಕೊಂಡ್ರು ನಾನು ವೀಡಿಯೋ ಮಾಡೋದಕ್ಕೋಸ್ಕರನೇ ಅಲ್ಲಿ ನಿಂತ್ಕೊಂಡು ಬಿಟ್ಟಿದ್ದೀನಿ, ಅದಕ್ಕೆ ಬರ್ತಾ ಇಲ್ಲ ಅಂದ್ಕೊಂಡು ಅವ್ರು ನನಗೆ ಹೇಳ್ತಾ ಇದ್ರು. ಜಾತ್ರೆ ಹಬ್ಬ ಅಂತಂದರೆ ಅದೆಲ್ಲ ಇದ್ದಿದ್ದೇನೆ, ಏನು ಮಾಡೋದಕ್ಕೆ ಬರೋದಿಲ್ಲ. ಹಾಗೆ ಸ್ವಲ್ಪ ಹೊತ್ತಲ್ಲ ಅಲ್ಲಿ ನಿಂತ್ಕೊಂಡು ಆನಂತರ ತೇರು ಕೂಡ ಇಳಿತು. ನಾನು ಮದುವೆ ಆದಮೇಲೆ ಫಸ್ಟ್ ಟೈಮ್ ಈ ಜಾತ್ರೆ ತೇರು ನೋಡ್ತಾ ಇರೋದು, ಎಳಿಯೋದು. ಇದಕ್ಕಿಂತ ಹೋದ ವರ್ಷ ಕೂಡ ನಾನು ಹೋಗಿದ್ದೆ, ಆದರೆ ಜಾತ್ರೆ ಆದಮೇಲೆ ನಾನು ಊರಿಗೆ ಹೋಗಿದ್ದೆ. ಹಾಗಾಗಿ ನಾವು ಜಾತ್ರೆ ನಡೆದಿದ್ದ ಮಾರನೇ ದಿನ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ತೇರು ಎಳಿಯೋದನ್ನು ನೋಡೋದಕ್ಕಾಗಿರಲಿಲ್ಲ. ಆನಂತರ ಈ ವರ್ಷ ಆದರೂ ಸಿಕ್ತಲ್ಲ, ಅದು ಈ ವರ್ಷ ಎಲ್ಲರೂ ಹೋಗಿದ್ವಿ. ನಾನು, ನಮ್ಮ ಹಸ್ಬೆಂಡು, ಮಗಳು, ಅಜ್ಜಿ, ನಾವೆಲ್ಲರೂ, ಮತ್ತು ನಮ್ಮ ಫ್ಯಾಮಿಲಿಯಲ್ಲಿರೋರೆಲ್ಲ ಬಂದಿದ್ರಲ್ಲ, ಎಲ್ಲರೂ ಒಟ್ಟಿಗೆ ಹೋಗಿದ್ವಲ್ಲ, ತುಂಬಾ ಖುಷಿ ಆಯಿತು ಹೋಗಿದ್ದು. ಜಾತ್ರೆ ಸಮಯದಲ್ಲಿ ನಮಗಲ್ಲಿ ಹೋಗಬೇಕು ನೋಡಬೇಕು ಅಂತಂದರೆ ನಮ್ಮೂರ ಜಾತ್ರೆನೇ ನಮಗೆಲ್ಲ ಸ್ವಲ್ಪ ಕಡಿಮೆ ಸಿಗೋದು. ಯಾಕಂದರೆ ಆ ಟೈಮಲ್ಲಿ ಇವ್ರಿಗೆ ರಜೆ ಇರೋದಿಲ್ಲ. ಹೋದರೂ ನಾನು ನನ್ನ ಮಗಳು ಮಾತ್ರ ಹೋಗಿರ್ತೀವಿ. ನನ್ನ ಮಗಳು ಮಾತ್ರ ಹೋದಾಗ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಸಂತೋಷ ಆಗೋದಿಲ್ಲ. ಯಾಕಂದರೆ ಹಬ್ಬ ಅಂದರೆ ಮನೆ ತುಂಬ ಜನ ಇರಬೇಕು, ಎಲ್ಲರೂ ಹೋಗಿ ನೋಡಿದಾಗಲೇ ಅದೊಂಥರ ಸಮಾಧಾನ ಅಲ್ವಾ. ಹಾಗೆ ನಮ್ಮ ಮನೇಲಿರೋ ಪುಟಾಣಿಗಳೆಲ್ಲ ಬಂದಿದ್ರಲ್ವ, ಅವರೆಲ್ಲ ಜಗಳ ಮಾಡ್ತಾಯಿದ್ರು, ನಾನು ಅದರಲ್ಲಿ ಆಡ್ತೀನಿ ಇದರಲ್ಲಿ ಆಡ್ತೀನಿ ಅಂತೇಳಿ. ಅದಕ್ಕೆ ಅವ್ರನ್ನ ಆಡ್ಸೋಣ ಅಂತೇಳಿ ತುಂಬ ಹೊತ್ತು ವೇಟ್ ಮಾಡಿ ಆಡಿಸಿದ್ವಿ. ಹಾಗೆ ಅದೇ ಟೈಮಿಗೆ ಇವರು ಏನೇನೋ ತೊಗೊಳೋದಕ್ಕಂತೇಳಿ ಎಲ್ಲ ಹೋದರು. ಹಾಗಾಗಿ ಮಕ್ಕಳಾಡಲಿ ಅಂತೇಳಿ ನಾವು ಕೂಡ ವೇಟ್ ಮಾಡ್ತಾಯಿದ್ವಿ. ಅದರಲ್ಲೂ ನಮ್ಮ ಒಬ್ಬಳಿದ್ದಾಳೆ ನಮ್ಮ ಮನೆಯಲ್ಲಿ, ಸನ್ನಿಧಿ ಅಂತೇಳಿ. ಅವಳಂತರೂ ಎಷ್ಟು ಚೂಟಿ ಅಂದರೆ, ಉಳ್ದವರೆಲ್ಲ 2 ರೌಂಡ್ ಹಾಕಿದರೆ ಇವಳು ಅದು ಡಬಲ್ ಹಾಕ್ತಾಯಿದ್ಲು, 4 ರೌಂಡ್ ಹಾಕ್ತಾಯಿದ್ಲು. ಇವಳು 4 ರೌಂಡ್ ಹಾಕೋಷ್ಟರಲ್ಲಿ ಅವ್ರು 2 ರೌಂಡ್ ಹಾಕಿರಬೇಕು, ಅಷ್ಟು ಸ್ಪೀಡ್. ಹತ್ತೋದು ಜಾರೋದು. ನಮ್ಮ ಮನೆಯಲ್ಲಿರೋ ಫ್ಯಾಮಿಲಿಯಿಂದ 3 ಜನ ಮಕ್ಕಳು ಹೋಗಿದ್ರು. ಒಟ್ಟಿಗೆ ಜಾರ್ಕೊಂಡು ಬನ್ನಿ, ನಾನು ವೀಡಿಯೋ ಮಾಡ್ತೀನಿ ಅಂದರೆ ಒಬ್ಬಳು ಬಂದಲ್ಲಿ ನಿಂತರೆ ಇನ್ನೊಬ್ಳು ಕೆಳಗೆ ಇರ್ತಾಳೆ. ಹಾಗಾಗಿ ಒಬ್ಬಳು ವೀಡಿಯೋ ಮಾಡೋಕೆ ಆಗಲಿಲ್ಲ ಕೊನೆಗೂ ಅದು. ಯಾಕಂದರೆ ಮಕ್ಕಳನ್ನ ಹಿಡಿಯೋದಿದೆಯಲ್ಲ, ಅವ್ರ ಪಕ್ಕದಲ್ಲಿರ್ಬೇಕಾದ್ರೆ ಅವ್ರು ಹಿಡಿಯೋದು ಕಷ್ಟ. ಅದರಲ್ಲಿ ಅಲ್ಲಿ ಆಟ ಆಡೋಕ್ಕೆ ಬಿಟ್ಟಾಗ ಹಿಡಿದು ನಾನು ವೀಡಿಯೋ ಮಾಡ್ತೀನಿ ಅಂದರೆ ಆಗುತ್ತಾ? ಸಾಧ್ಯನೇ ಇಲ್ಲ. ಕೊನೆಗೂ ಆಡಿಕೊಂಡು ಎಲ್ಲ ಬಂದರು. ನೋಡಿ ಹೇಗೆ ಕಾಯ್ತಿದ್ದಾರೆ ಲೈನಲ್ಲಿ ಅಂತೇಳಿ. ಅಷ್ಟು ಖುಷಿ ಅವರಿಗೆ ಅದರಲ್ಲಿ ಆಟ ಆಡೋದು ಅಂದರೆ. ಅದರಲ್ಲಿ ಒಬ್ಬಳು ಅಂತೂ ಇಷ್ಟು ದೊಡ್ಡ ಡ್ರೆಸ್ ಹಾಕ್ಕೊಂಡ್ಬಿಟ್ಟಿದ್ಲು. ಅವಳಿಗೆ ಪಾಪ ಹತ್ತೋದಕ್ಕೆ ಕಷ್ಟ ಆಗ್ತಿತ್ತು. ಅವ್ರು ಉಳಿದವ್ರಿಬ್ರು ಆಡಿದರು, ಒಬ್ಳಂತೂ ಬಿಡಿ ಎಕ್ಸ್ಪ್ರೆಸ್, ಇನ್ನೊಬ್ಳು ಆಟ ಆಡಿದ್ಲು. ಇವಳಂದ್ರೂ ಪಾಪ ತುಂಬಾ ಕಡಿಮೆ ಆಟ ಆಡಿದ್ದು. ಆದಮೇಲೆ ಅವಳು ಬಟ್ಟೆ ಎಲ್ಲ ಸ್ವಲ್ಪ ಎತ್ಬಿಟ್ಟು ಕಟ್ಟಿ ಎಲ್ಲ ಕಳಿಸಿದ್ವಿ. ಆನಂತರ ಸ್ವಲ್ಪ ಆಡಿದ್ಲು. ಮಕ್ಕಳಿಗೊಂಥರ ಖುಷಿ, ಜಾತ್ರೆಗೆ ಯಾವುದಕ್ಕೆ ಬರ್ತಾರೋ ಇಲ್ವೋ, ಈ ಆಟ ಆಡೋಕ್ಕಂತೂ ಬಂದೇ ಬರ್ತಾರೆ ಮಕ್ಕಳು. ನಮಗೆಲ್ಲ ಈಗ ಅದರಲ್ಲಿರೋಂಥ ನಾವು ಚಿಕ್ಕವರಿರ್ಬೇಕಾದ್ರೆ ಇದೆಲ್ಲ ಇರಲಿಲ್ಲ. ಇದ್ದಿದ್ದರೂ ನಾವೆಲ್ಲ ಅಷ್ಟು ಹೋಗಿ ಆಟ ಆಡಿದ್ದು ನಂಗಂತೂ ನೆನಪಿಲ್ಲ. ಈಗಿನ ಮಕ್ಕಳಿಗೆಲ್ಲ ಜಾತ್ರೆ ಅಂದರೆ ಬರೀ ಆಟ ಆಡೋದು, ತಿನ್ನೋದು ಎಲ್ಲ ಇಷ್ಟಿರುತ್ತೆ. ಖುಷಿ ಆಗುತ್ತೆ ಮಕ್ಕಳನ್ನ. ಈಗಿನ ಮಕ್ಕಳು ನೋಡಬೇಕಾದ್ರೆ ಖುಷಿ ಆಗುತ್ತೆ, ಯಾಕಂದರೆ ಎಲ್ಲದನ್ನೂ ಎಂಜಾಯ್ ಮಾಡ್ತಾರೆ, ನಾವು ಬಿಡ್ತೀವಿ. ಹಾಗೆಲ್ಲ ನಮ್ಮ ಅಪ್ಪ ಅಮ್ಮಂದ್ರೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾಯಿದ್ರು, ಬಿಡ್ತಾ ಇರಲಿಲ್ಲ. ಹಾಗೆ ನಮ್ಮ ಪರಿಸ್ಥಿತಿಯೂ ಏನು ಅಷ್ಟೊಂದೇನು ಖರ್ಚು ಮಾಡೋ ಹಾಗೆ ಇರ್ತಾ ಇರಲಿಲ್ಲ ಅಲ್ವಾ ಆಗ. ಈಗಲೂ ಏನು ಹಾಗೇನಿಲ್ಲ, ಆದರೆ ಆಗಿನ ನೋಡಿದ್ರೆ ಈಗ ಸ್ವಲ್ಪ ಬೆಟರ್. ಈಗ ನಮ್ಮ ಅಪ್ಪ ಅಮ್ಮನ ನಮ್ಮ ತಮ್ಮ ತಂಗಿಗೆಲ್ಲ ಸ್ವಲ್ಪ ಫ್ರೀ ಬಿಡ್ತಾರೆ, ಕೊಡ್ತಾರೆ ಹೋಗಿ ಅಂತೇಳಿ ಎಲ್ಲ. ನಾವು ಚಿಕ್ಕವರಿರ್ಬೇಕಾದ್ರೆ ಆಡಿದ್ದೀವಿ, ಹೋಗಿದ್ದೀವಿ ಇಲ್ಲ ಅಂತಲ್ಲ. ಆದರೆ ನಾವು ಆಟ ಆಡಿದ್ದೆಲ್ಲ ನಮ್ಮ ಏರಿಯಾದಲ್ಲಿ, ನಾವು ಮನೆ ಪಕ್ಕದವರು ಅವರು ಇವರು ಕರ್ಕೊಂಡೆಲ್ಲ ನಮ್ಮ ಆಟಗಳು ಬೇರೆ ಚೆಂದ. ಆ್ಯಕ್ಚುಲಿ ನಮ್ಮ ಆಟಗಳೇ ಚೆಂದ. ಈಗಿನವರಿಗೆ ಅಪರೂಪಕ್ಕೊಮ್ಮೆ ಜಾತ್ರೆ ಅದು ಇದು ಅಂತೇಳಿ ಇದ್ದಾಗ ಮಾತ್ರನೇ ಸಿಗುತ್ತೆ. ಆದರೆ ನಮ್ಗಾಗ ಹಾಗಲ್ಲ, ನಮಗೆ ದಿನಾನೂ ಹಬ್ಬನೇ. ಯಾಕೆಂದರೆ ಸಂಜೆ ಶಾಲೆಗೆ ಹೋಗಿ ಬಂದರೆ ಇದ್ದವರೆಲ್ಲ ಸೇರ್ತಾಯಿದ್ವಿ, ಆಟ ಆಡ್ತಾಯಿದ್ವಿ, ಮಣ್ಣಲ್ಲಿ ಆಡ್ತಿದ್ವಿ, ನೀರಲ್ಲಿ ಆಡ್ತಾಯಿದ್ವಿ, ಮನೆ ಕಟ್ತಾಯಿದ್ವಿ, ಹೀಗೆ ಏನೇನೋ ಆಟಗಳನ್ನು ಆಡ್ತಾಯಿದ್ವಿ. ಆದರೆ ಈಗಿನ ಮಕ್ಕಳಿಗೆ ಹಾಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆನೇ. ಸ್ಕೂಲು, ಟ್ಯೂಷನು, ಅದು ಇದು, ಮನೆ, ಟಿ.ವಿ, ಫೋನು ಇಷ್ಟು ಬಿಟ್ಟರೆ ಅವರಿಗೆ ಬೇರೆ ಜಾಸ್ತಿ ಏನು ಗೊತ್ತಿಲ್ಲ. ಆದರೆ ನಾವು ಹಾಗೆ ಎಲ್ಲ ಕಡೆ ಹೋಗ್ತಾಯಿದ್ವಿ, ಆಡ್ತಾಯಿದ್ವಿ. ಮಕ್ಕಳೆಲ್ಲ ಅಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಪ್ರಸಾದಕ್ಕೆ ಹೋಳಿಗೆ, ಅನ್ನ, ಸಾರು ಎಲ್ಲ ವೆರೈಟಿ ಫುಡ್ಡೆಲ್ಲ ಇತ್ತು. ನಾವು ಕೂಡ ಪ್ರಸಾದನೆಲ್ಲ ತೊಗೊಂಡು ನಂತರ ನಾವು ಅಲ್ಲಿಂದ ಹೊರಟ್ವಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.